ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ನವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನನ್ನ ಹೆಸರು ಸ್ನೇಹ ಅಂತ ಹೇಳಿ. ನಿಮ್ಗೆಲ್ಲರಿಗೂ ತಿಳಿದಿರೋ ಹಾಗೆ ನವರಾತ್ರಿ ಎಂದರೆ 9 ರಾತ್ರಿ. ಈ 9 ದಿನ ದೇವಿಗೆ ನಾನಾ ಅಲಂಕಾರವನ್ನು ಮಾಡಿ ಸಂಭ್ರಮಿಸುತ್ತೇವೆ. ಆದರೆ ನಿಜವಾದ ಅರ್ಥ ಏನು ಗೊತ್ತಾ? ಹಾಗಿದ್ದರೆ ನನ್ನ ಚಾನೆಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಒಮ್ಮೆ ಒಬ್ಬ ರೈತ ತುಂಬಾ ದುಃಖ ಪಡ್ತಾ ಇದ್ದಂತೆ. ಯಾಕಪ್ಪ ನನ್ಗೆ ಇಷ್ಟೊಂದು ಕಷ್ಟ ಕೊಡ್ತಿದ್ಯಾ, ನಾನೇನ್ ತಪ್ಪು ಮಾಡಿದೀನಿ ಅಂತ ತುಂಬಾ ದುಃಖಿಸ್ತಾ ಇದ್ದಂತೆ. ಆಗ ನವರಾತ್ರಿಯ ಸಮಯದಲ್ಲಿ ಅಲ್ಲೇ ಪಕ್ಕದಲ್ಲಿದ್ದ ದೇವಿ ದೇವಸ್ಥಾನಕ್ಕೆ ಹೋದ್ರಂತೆ. ಅಲ್ಲಿ ದೇವಿಗೆ ನಾನಾ ಅಲಂಕಾರವನ್ನು ಮಾಡಿ ಪೂಜಿಸ್ತಾ ಇದ್ರಂತೆ. ಆಗ ದೇವರತ್ತೆ ಕೇಳ್ಕೊಂಡಂತೆ, ಯಾಕಮ್ಮ ನನ್ಗೆ ಇಷ್ಟೊಂದು ಕಷ್ಟ ಕೊಡ್ತಾ ಇದ್ಯಾ, ನಾನೇನ್ ತಪ್ಪು ಮಾಡಿದ್ಯಾ ಅಂತ ಕೇಳ್ಕೊಂಡಂತೆ. ಆಗ ಅಲ್ಲೇ ಇದ್ದ ಪುರೋಹಿತ ನಗುತ್ತಾ ಹೇಳದ್ನಂತೆ, ಅಲ್ಲಪ್ಪ ಕಷ್ಟ ಅಂತ ಹೇಳ್ತಾ ಇದೆಯಲ್ಲ, ದೇವಿಯ ವಿಜಯ ಕತೆ ನಿಂಗೆ ಗೊತ್ತಾ ಅಂತ ಕೇಳಿದ್ರಂತೆ. ಆಗ ಪುರೋಹಿತರು ಹೇಳಿದ್ರಂತೆ, ಮಹಿಷಾಸುರ ಎಷ್ಟೇ ಬಲಿಷ್ಠನಾಗಿದ್ದರೂ ಸತ್ಯಶಕ್ತಿಯ ಮುಂದೆ ಸೋಲಾಗಲೇಬೇಕಾಯಿತು. ಅದೇ ರೀತಿ ನಿನ್ನ ಜೀವನದಲ್ಲಿ ಕಷ್ಟ ಎಷ್ಟೇ ದೊಡ್ಡದಾಗಿದ್ದರೂ ಧೈರ್ಯ, ಶ್ರಮ, ಶಕ್ತಿ, ಭಕ್ತಿ ಇದ್ದರೆ ನಿನ್ನ ಜೀವನದಲ್ಲಿ ನೀನು ಕೂಡ ಜಯವನ್ನು ಸಾಧಿಸಬಹುದು. ರೈತ ಪುರೋಹಿತರು ಹೇಳಿದ ಮಾತುಗಳನ್ನು ನೆನಪಿನಲ್ಲಿಟ್ಟುಕೊಂಡು ಅಂದಿನಿಂದ ಹೊಸ ಜೀವನವನ್ನು ಶುರು ಮಾಡಲು ಪ್ರಾರಂಭಿಸಿದರು. ಕತೆ ನಮಗೆ ಹೇಳುವುದೇನೆಂದರೆ, ರಾಮ, ರಾವಣ ಹಾಗೂ ದೇವಿ ಮಹಿಷಾಸುರನನ್ನು ಕೊಂದ ಕತೆ ಮಾತ್ರವಲ್ಲದೆ ಪ್ರತಿಯೊಬ್ಬರ ಹೃದಯದಲ್ಲಿ ಅಶುಭದ ಮೇಲೆ ಶುಭದ ಜಯ, ದುಷ್ಟ ದುರ್ಗತಿಯ ಅವಿಶ್ವಾಸವನ್ನು ಗೆದ್ದು ಬದುಕನ್ನು ಕಲಿಸುವ ಹಬ್ಬ. ದಸರಾ ಹಬ್ಬ ನಮ್ಮೆಲ್ಲರಿಗೂ ಒಂದು ಚಿಕ್ಕ ಸಂದೇಶವನ್ನು ಕೊಡುತ್ತದೆ. ಭಯ, ದುಃಖ, ಅಸತ್ಯ ದೊಡ್ಡದಾಗಿರಬಹುದು, ಆದರೆ ಧೈರ್ಯ, ಶಕ್ತಿ, ಭಕ್ತಿ ಯಾವಾಗಲೂ ಗೆಲ್ಲುತ್ತದೆ. ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್, ಶೇರ್ ಮತ್ತು ಕಮೆಂಟ್ ಮುಖಾಂತರ ತಿಳಿಸಿ. ಧನ್ಯವಾದಗಳು ಸ್ನೇಹಿತರೆ.